BJP ಅವರು ಮಾತಾಡಿದ್ದಾರೆ, ಏನು ಕ್ಲೀನ್ ಚಿಟ್ಟೆ ಸಿಕ್ಬಿಡ್ತಾ, ನಿರಪರಾಧಿ ಅಂತ ಕೋರ್ಟ್ ಹೇಳಿದೆಯಾ, ಇತ್ಯಾದಿ ಇತ್ಯಾದಿ ಪೂರ್ತಿ ತೋರಿಸ್ಕೊಂಡು ಕೂತ್ಕೊಂಡ್ರೆ ಯಡಿಯೂರಪ್ಪನವ್ರ ಸ್ಟೋರಿ ಹೇಳೋದಕ್ಕಾಗೋದಿಲ್ಲ. ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಲಾಸ್ಟ್ ಇಯರ್ ಮಾರ್ಚ್ 14ನೇ ತಾರೀಕು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ. ಫೆಬ್ರವರಿ 2ನೇ ತಾರೀಕೇನೋ ನನ್ನ ಮಗಳ ಮೇಲೆ ಯಡಿಯೂರಪ್ಪನವರು ಲೈಂಗಿಕ ದೌರ್ಜನ್ಯ ನಡೆಸಿದ್ರು, ಅಪ್ರಾಪ್ತ ಮಗಳ ಮೇಲೆ ಅಂತ ತಾಯಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು. FIR ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಾಯಿತು. ಅದಾದ 3 ತಿಂಗಳಿಗೆ CID ಅವರು ಇವ್ರನ್ನ ಅರೆಸ್ಟ್ ಮಾಡ್ತೀವಿ ಯಡಿಯೂರಪ್ಪನವ್ರನ್ನ ಅಂತ ತಯಾರಾಗಿ ನಿಂತುಬಿಟ್ರು. ಅಲ್ಲಿ ತನಕ ಏನೇನಾಯಿತು ಅನ್ನೋದು ಬೇಡ, ಪ್ರಕರಣದ ತನಿಖೆ ಪಾಡಿಗೆ ತನಿಖೆ ನಡೀತಾ ಇತ್ತು. ಏಕಾಏಕಿ ಯಡಿಯೂರಪ್ಪನವರ ವಿರುದ್ಧದ ಪ್ರಕರಣ ಸೀರಿಯಸ್ ಆಯಿತು. ಯಡಿಯೂರಪ್ಪನವರು ಇಮ್ಮಿಡಿಯೇಟ್ಲಿ ಹೈಕೋರ್ಟಿಗೆ ಬಂದರು. CV ನಾಗೇಶ್ವರ್ ವಾದ ಮಾಡಿದರು ಅವ್ರ ವಿರುದ್ಧ. ಇಷ್ಟು ವಯಸ್ಸಾಗಿರುವ ಒಬ್ಬ ಮಾಜಿ ಮುಖ್ಯಮಂತ್ರಿ, ರಾಜ್ಯದ ಒಬ್ಬ ಗೌರವಾನ್ವಿತ ರಾಜಕಾರಣಿಯ ವಿರುದ್ಧ ಸೇಡಿನ ಕ್ರಮ ಕೈಗೊಳ್ತಾ ಇದ್ದಾರೆ ಸ್ಟೇಟ್ ಪೊಲೀಸರು. ರಾಜ್ಯ ಸರ್ಕಾರದ ಸೂಚನೆಯ ಮೇರೆಗೆ ಅವ್ರಿಗೆ ನೀವೇ ರಕ್ಷಣೆ ಕೊಡಬೇಕು ಅಂತ ಹೈಕೋರ್ಟ್ನಲ್ಲಿ ಮನವಿ ಮಾಡಿಕೊಂಡ್ರು. ಹೈಕೋರ್ಟ್ ಒಂದು ರಕ್ಷಣೆಯನ್ನು ಕೊಟ್ಟಿತ್ತು, ಇವರಿಗೆ ಸ್ಟೇ ಮಾಡಿತ್ತು, ಪ್ರಕರಣ ಅಲ್ಲಿಗೆ ನಿಲ್ಲಿಸಿರಿ ಅಂತ. ಅದಕ್ಕಿಂತ ಮುಂಚೆ ಏನೇನಾಗಿತ್ತು ಅನ್ನೋದರ ವಿವರಗಳನ್ನು ನಾನು ನಿನ್ನೆನೂ ಹೇಳಿದೆ ನಿಮಗೆ. ಒಂದು ವಿಡಿಯೋ ಬಂದಿತ್ತು, ಅದು FSLಗೆ ಹೋಯಿತು, FSLನ ರಿಪೋರ್ಟ್ ಬಂದಿತ್ತು, ಇತ್ಯಾದಿ ಇತ್ಯಾದಿ ಎಲ್ಲ ಆಗಿತ್ತು. ಈಗ ಯಡಿಯೂರಪ್ಪನವರು FIR ಕ್ವಾಶ್ ಮಾಡಿ ಅಂತ ಕೋರ್ಟಿಗೆ ಬಂದಿದ್ದರು. FIR ಅನ್ನು ರದ್ದುಗೊಳಿಸ್ಬಿಡಿ, ಕೇಸ್ ಇಲ್ಲಿಗೆ ಮುಗಿಸ್ಬಿಡಿ ಇದನ್ನು ಅಂತ. ಎಲ್ಲರ ವಾದ ಪ್ರತಿವಾದಗಳನ್ನು ಹೈಕೋರ್ಟ್ ಕೇಳಿಸಿಕೊಂಡಿತ್ತು. ಯಡಿಯೂರಪ್ಪನವ್ರಿಗೆ ಇವತ್ತು ಆಂಟಿಸಿಪೇಟರಿ ಬೇಲ್ ಗ್ರಾಂಟೆಡ್ ಅಂತ ಹೇಳ್ತು. ಅದರ ಅರ್ಥ ಏನು? ಯಡಿಯೂರಪ್ಪನವರೇ, ನೀವು ಪ್ರಕರಣವನ್ನು ರದ್ದುಗೊಳಿಸಿ ಅಂತ ಬಂದಿದ್ದೀರಿ ಕೋರ್ಟ್ಗೆ, ರದ್ದುಗೊಳಿಸೋದಿಲ್ಲ. ಪೊಲೀಸರು ಈಗಾಗಲೇ ಪೋಕ್ಸೋ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಚಾರ್ಜ್ ಶೀಟ್ ಹಾಕಿದ್ದಾರೆ. ಚಾರ್ಜ್ ಶೀಟಿನ ಆಧಾರದ ಮೇಲೆ ಘಟನೆ ನಡೆದಿದೆಯೋ ನಡೆದಿಲ್ವೋ ಅನ್ನೋದನ್ನು ನ್ಯಾಯಾಲಯ ಡಿಸೈಡ್ ಮಾಡಲಿ. ಹಂಗಂತ ವಿಚಾರಣೆ ನಡೀತಾ ಇರುವಾಗ ಪೊಲೀಸರು ಬಂದು ನಿಮ್ಮನ್ನು ಅರೆಸ್ಟ್ ಮಾಡೋಂಗಿಲ್ಲ. ಯಾವಾಗ ಕೋರ್ಟು ಸಮನ್ಸ್ ಕೊಡುತ್ತಲ್ಲ, ನೀವು ಹೋಗಿ ಕಟಕಟೆಯಲ್ಲಿ ನಿಲ್ಲಬೇಕು, ಪ್ರಶ್ನೆಗೆ ಉತ್ತರ ಕೊಡಬೇಕು. ಸಮನ್ಸ್ ಕೊಟ್ಟಾಗ ಹೋಗ್ಬೇಕು ಕಟಕಟೆಗೆ. 5 ಲಕ್ಷ ರೂಪಾಯಿದು ಶ್ಯೂರಿಟಿ ಕೊಡಿ, ಇಬ್ಬರು ಶ್ಯೂರಿಟಿ ಕೊಡಿ, 5 ಲಕ್ಷ ರೂಪಾಯಿದು ಬಾಂಡ್ ಕೊಡಿ. ಜೊತೆಗೆ ಕೋರ್ಟ್ ಪರ್ಮಿಷನ್ ಇಲ್ಲದೆ ಬೆಂಗಳೂರಿನಿಂದ ಹೊರಗೆ ಹೋಗಂಗಿಲ್ಲ. ಸಾಕ್ಷಿಗಳನ್ನು ಸಂಪರ್ಕಿಸೋ ಪ್ರಯತ್ನ ಮಾಡೋಂಗಿಲ್ಲ. ದೂರದಾರರ ಜೊತೆಗೇನೋ ಮಾತುಕತೆ ಮಾಡದೆ ಏನೋ ಹೊಂದಾಣಿಕೆ ಮಾಡ್ಕೊಳಕ್ಕೆ ಅದನ್ನೇನು ಮಾಡೋಂಗಿಲ್ಲ. ಅದು ಏನಾಗುತ್ತೋ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಆಗಲಿ ಅಂತ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿತು. ಯಡಿಯೂರಪ್ಪನವರಿಗೆ ಎಲ್ಲಿ ರಾತ್ರೋರಾತ್ರಿ ಬಂದು ಪೊಲೀಸರು ಅರೆಸ್ಟ್ ಮಾಡಿಬಿಡ್ತಾರೋ ಅನ್ನೋ ಟೆನ್ಷನ್ ಇತ್ತು. ಆ ಟೆನ್ಷನ್ನಿಂದ ರಿಲೀಫ್ ಸಿಕ್ಕಿದೆ. ಕೇಸ್ ನಡೆಯೋ ಪಾಡಿಗೆ ನಡೀಬೇಕು. ಬೆಂಗಳೂರಿನಿಂದ ಹೊರಗೆ ಹೋಗುವಾಗ ಕೋರ್ಟಿನ ಅನುಮತಿ ತಗೋಬೇಕು ಅನ್ನೋದಿದೆಯಲ್ಲ ಯಡಿಯೂರಪ್ಪನವರು ಅಂಥವ್ರಿಗೆ, ಅದು ಹಿನ್ನಡೆನೇ. ಅದು ಈಗ ದಾವಣಗೆರೆಯಲ್ಲಿ ಅವರು ಹುಟ್ಟುಹಬ್ಬವನ್ನು ಭರ್ಜರಿಯಾಗಿ ಆಚರಣೆ ಮಾಡಬೇಕು ಅಂತ ಬೆಂಬಲಿಗರೆಲ್ಲ ತಯಾರಾಗಿದ್ದರು, ರೇಣುಕಾಚಾರ್ಯ ಆ್ಯಂಡ್ ಅದರ್ಸ್. ಕೋರ್ಟ್ ಪರ್ಮಿಷನ್ ಕೊಟ್ಟರಾಗತ್ತದು, ನ್ಯಾಯಾಲಯ ಅನುಮತಿ ಕೊಟ್ಟರಾಗತ್ತೆ. ಆವಾಗವಾಗ ಹೇಳ್ತಿರ್ತಾರೆ ಅವರು, ನಾನು ರಾಜ್ಯ ಪ್ರವಾಸ ಮಾಡ್ತೀನಿ, ನಿಮ್ಮೂರಿಗೆ ಬರ್ತೀನಿ, ಎಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ. ಈಗ ಕೋರ್ಟಿನ ಪರ್ಮಿಷನ್ ತಗೊಳ್ಬೇಕು. ಒಂದು ರಿಲೀಫ್ ಏನಪ್ಪ ಅಂದರೆ ಬಂಧನ ಆಗಂಗಿಲ್ಲ, ಯಡಿಯೂರಪ್ಪನವ್ರದ್ದು ಬಂಧನ ಆಗಂಗಿಲ್ಲ. ಅದಕ್ಕೆ ವಿಜೇಂದ್ರ ಸಂತೋಷ ವ್ಯಕ್ತಪಡಿಸಿದ್ರು. ಕೇಳಿಸ್ಕೊಳ್ಳಿ. ನ್ಯಾಯಾಲಯ ಯಡಿಯೂರಪ್ಪನವರ ವಿರುದ್ಧ ಇದ್ದಂಥ ಪೋಕ್ಸೋ ಕೇಸ್ನಲ್ಲಿ ಏನೋ ಲೋಯರ್ ಕೋರ್ಟ್ ಒಂದು ಸಮನ್ಸನ್ನು ಇಶ್ಯೂ ಮಾಡಿತ್ತು. ಆ ಸಮನ್ಸನ್ನು ಸೆಟ್ ಅಸೈಡ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ, ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಪರ ಮತ್ತು ವಿರೋಧ ಭಾಳ ದಿನಗಳ ಕಾಲ ವಾದಗಳು ನಡೆದಿದೆ ಹೈಕೋರ್ಟ್ನಲ್ಲಿ. ಸೊ ಇದರ ಆಧಾರದ ಮೇಲೆ ನಮ್ಮ ಅರ್ಜಿಯನ್ನು ಕೂಡ ಪುರಸ್ಕರಿಸಿ ಇವತ್ತು ಲೋಯರ್ ಕೋರ್ಟ್ ಏನು ಸಮನ್ಸ್ ಇಶ್ಯೂ ಮಾಡಿದ್ರು ಅದನ್ನು ಸೆಟ್ ಅಸೈಡ್ ಮಾಡಿ ಪರಿಶೀಲನೆ ಮಾಡಿ ಅನ್ನುವ ಅರ್ಥದಲ್ಲಿ ಇವತ್ತು ಒಂದು ನಿರ್ದೇಶನವನ್ನು ರಾಜ್ಯ ಉಚ್ಚ ನ್ಯಾಯಾಲಯ ನೀಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.